ಹಾಯ್ ಹಲೋ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ಇನ್ಸ್ಪೈರ್ಡ್ ನವೋದಯ ಯೂಟ್ಯೂಬ್ ಚಾನಲ್ ಧಾರವಾಡಗೆ ಸ್ವಾಗತ. ನಾನು ನಿಮ್ಮ ಮಧು. ವಿದ್ಯಾರ್ಥಿಗಳೇ, ಇವತ್ತು ಏನು ಮಾಡೋಣ, ನಾವು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂಥ ಹಲವಾರು ಕ್ವಶನ್ಸ್ಗಳನ್ನು ಏನು ಮಾಡೋಣ್ರಿ, ಇವತ್ತು ಡಿಸ್ಕಷನ್ನ ಮಾಡ್ತಾ ಹೋಗೋಣ್ರಿ. ಇವೇನಪ್ಪ, ನಿಮಗೆ ಮೊರಾರ್ಜಿ ದೇಸಾಯಿ ನವೋದಯ ಮತ್ತು ಆದರ್ಶ ವಿದ್ಯಾಲಯ ಪರೀಕ್ಷೆಗಳಿಗೆ ಮತ್ತು ಸೈನಿಕ ಪರೀಕ್ಷೆಗಳಿಗೆ ಏನಾಗ್ತವ, ನಿಮಗೆ ಬಹಳ ಉಪಯುಕ್ತವಾದಂತಹ ಕ್ವಶನ್ಸ್ಗಳದಾವ. ಸೊ ವಿದ್ಯಾರ್ಥಿಗಳೇ, ಈ ಎಲ್ಲ ಕ್ವಶನ್ಸ್ಗಳನ್ನು ನೀವು ಏನು ಮಾಡಿರಿ, ನೋಟ್ಸನ್ನು ಮಾಡಿ ಇಟ್ಕೋರಿ. ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ವಶನ್ಸ್ಗಳನ್ನು ಸ್ಟಾರ್ಟ್ ಮಾಡೋಣ. ಫಸ್ಟ್ ಒಂದು ಕ್ವಶನ್: ಈ ಕೆಳಗಿನ ಪ್ರಶ್ನೆಗಳಲ್ಲಿ ಸಸ್ಯಾಹಾರಿ ಪ್ರಾಣಿ ಯಾವುದು? ಆಪ್ಷನ್ 1 ಜಿಂಕೆ, ಸೆಕೆಂಡ್ 1 ಸಿಂಹ, ಥರ್ಡ್ 1 ಹುಲಿ, ಫೋರ್ತು ಚಿರತೆ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಇಲ್ಲಿ ಸಸ್ಯಾಹಾರಿ ಪ್ರಾಣಿ ಯಾವುದು ಅಂತಂದರೆ ಆಪ್ಷನ್ 1 ಏನಪ್ಪ ಅಂತಂದರೆ ಸರಿಯಾದ ಉತ್ತರ. ಇದು ಏನಪ್ಪ ಅಂತಂದರೆ ಜಿಂಕೆ ಅನ್ನೋದೇನು, ಇದೊಂದು ಸಸ್ಯಾಹಾರಿ. ಇದು ಕೇವಲ ಏನು ಮಾಡ್ತದೆ ಅಂತಂದರೆ ಯಾವುದೇ ರೀತಿಯಾದಂಥ ಮಾಂಸಾಹಾರಗಳನ್ನು ಏನು ಮಾಡೋದಿಲ್ಲ, ಸೇವನೆಯನ್ನು ಮಾಡೋದಿಲ್ಲ. ಆದ್ದರಿಂದ ನಾವು ಜಿಂಕೆಯನ್ನು ಸಸ್ಯಾಹಾರ ಪ್ರಾಣಿ ಅಂತ ಕರಿತೇವೆ. ಇನ್ನು ಸಿಂಹ, ಹುಲಿ, ಚಿರತೆ ಇವೆಲ್ಲವೂ ಏನಪ್ಪ ಅಂತಂದರೆ ಮಾಂಸಾಹಾರಿ ಪ್ರಾಣಿಗಳು. ಸಸ್ಯನೂ ತಿಂತಾವ ಮತ್ತು ಮಾಂಸನೂ ತಿಂತಾವ. ಅದಕ್ಕೆ ಇವನು ಏನಂತ ಕರೀತಾರೆ ಅಂತಂದರೆ ಮಿಶ್ರಹಾರಿ ಪ್ರಾಣಿಗಳು ಅಂತ ಕರೀತಾರೆ. ಮಿಶ್ರಹಾರಿ ಪ್ರಾಣಿಗಳು ಯಾವ್ರಿ? ಇಲ್ಲಿ ಸಿಂಹದ, ಚಿರತೆ, ಆಮೇಲೆ ಹುಲಿ ಏನಾಗ್ತದ, ಇದು ಮಿಶ್ರಹಾರಿ ಪ್ರಾಣಿಗಳು ಅಂತ ನಾವು ಇವನ್ನ ಕರಿತೀವಿ. ನೆಕ್ಸ್ಟ್ ಕ್ವಶನ್: ಭೂಮಿಯು ಮೇಲ್ಭಾಗದಲ್ಲಿ ಶೇಕಡಾ ಎಷ್ಟು ಭಾಗ ನೀರಿನಿಂದ ಆವೃತವಾಗಿದೆ? ಫಸ್ಟ್ 1 ಆಪ್ಷನ್ 72, ಸೆಕೆಂಡ್ 1 71, ಥರ್ಡ್ 1 73, ಫೋರ್ತ್ 1 74 ಅಂತ ಅದ. ಹೌದಾ? ನಮ್ಮ ಒಂದು ಭೂಮಿಯು ಮೇಲ್ಭಾಗದಲ್ಲಿ ಎಷ್ಟು ಪರ್ಸೆಂಟ್ರಷ್ಟು ಏನಪ್ಪ ಅಂತಂದರೆ ನೀರನ್ನು ಒಳಗೊಂಡಿದೆ ಅಂತಂದರೆ ಆಪ್ಷನ್ ಸೆಕೆಂಡ್ 1 ಏನಪ್ಪ ಅಂತಂದರೆ ಸರಿಯಾದ ಉತ್ತರ. ಶೇಕಡಾ 71% ಏನು ಮಾಡಿದ ವಿದ್ಯಾರ್ಥಿಗಳೇ, ನಮ್ಮ ಒಂದು ಭೂಮಿ ಮೇಲ್ಭಾಗದಲ್ಲಿ ಏನು ಮಾಡಿದೆ ಅಂತಂದರೆ ನೀರಿನಿಂದ ಆವೃತವಾಗಿದೆ. ಇನ್ನು ಭೂಪ್ರದೇಶ ಎಷ್ಟದಪ್ಪ ಅಂತಂದರೆ 29% ಏನು ಮಾಡಿದ ನಮ್ಮ ಒಂದು ಭೂಪ್ರದೇಶ ಕಂಡು ಬರ್ತದ. ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ್ರಿ. ಭೂಮಿಯನ್ನು 2 ಸಮಭಾಗಗಳಾಗಿ ವಿಂಗಡಿಸುವ ಕಾಲ್ಪನಿಕ ರೇಖೆ ಅಂತ ಕ್ವಶನ್ ಅದ. ಹೌದಾ? ಇಲ್ಲಿ ನೋಡ್ರಿ, ಆಪ್ಷನ್ 1 ಕರ್ಕಾಟಕ ಸಂಕ್ರಾಂತಿ ವೃತ್ತ. ಹೌದಾ? ಸೆಕೆಂಡ್ 1 ಮಕರ ಸಂಕ್ರಾಂತಿ ವೃತ್ತ, ಥರ್ಡ್ 1 ಭೂಮಧ್ಯ ರೇಖೆ, ಫೋರ್ತ್ 1 ಆರ್ಕಟಿಕ್ ವೃತ್ತ ಅಂತದ. ಹೌದಾ? ಇಲ್ಲಿ ನೋಡ್ರಿ, ಆಪ್ಷನ್ನ ಥರ್ಡ್ 1 ಏನಪ್ಪ ಅಂತಂದರೆ ಸರಿಯಾದ ಉತ್ತರ. ಯಾವುದು? ಭೂಮಧ್ಯ ರೇಖೆ. ನಮ್ಮ ಒಂದು ಭೂಮಿಯನ್ನು 2 ಸಮಭಾಗಗಳಾಗಿ, ಇಲ್ಲಿ ನೋಡ್ರಿ ಭೂಮಿ ಅದ. ಹೌದಾ? ಇವುಗಳನ್ನು ಉತ್ತರ ಭಾಗ ಮತ್ತು ದಕ್ಷಿಣ ಈ 2 ಭಾಗಗಳಾಗಿ ಮಾಡುವಂತಹ ಒಂದು ಕಾಲ್ಪನಿಕ ರೇಖೆಗೆ ಏನಂತಾರ ವಿದ್ಯಾರ್ಥಿಗಳೇ ಅಂತಂದರೆ ಭೂಮಧ್ಯ ರೇಖೆ ಅಂತ ಕರೀತಾರ. ಭೂಮಧ್ಯ ರೇಖೆ. ಇಲ್ಲಿ ನೋಡ್ರಿ, ಇಲ್ಲಿ ನಾವೇನು ಮಾಡೀವಿ ಅಂತಂದರೆ ಭೂಮಿಯನ್ನು 2 ಭಾಗವಾಗಿ ಮಾಡಿದಾರ. ಒಂದು ಉತ್ತರ, ಇನ್ನೊಂದು ದಕ್ಷಿಣ. ಹೌದಾ? ಇದು ಉತ್ತರ, ಇದು ದಕ್ಷಿಣ. ಈ ರೀತಿಯಾಗಿ ಏನು ಮಾಡ್ತಾರೆ ಅಂದ್ರೆ ಭೂಮಧ್ಯ ರೇಖೆ, ನಾವು ಒಂದು ಕಾಲ್ಪನಿಕ ರೇಖೆ ಅಂತಂದರೆ ಯಾವುದು? ಭೂಮಧ್ಯ ರೇಖೆ ಅಂತ ಕರಿತೇವೆ. ನೆಕ್ಸ್ಟ್ ಕ್ವಶನ್: ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿ ನೆಲೆಗೊಂಡಿದೆ? ನಮ್ಮ ಒಂದು ಭಾರತ ಏಷ್ಯಾ ಖಂಡದ ಯಾವ ಭಾಗದಲ್ಲಿ ಕಂಡು ಬರ್ತದ? ಆಪ್ಷನ್ 1 ಇಂದಿರಾ ಪಾಯಿಂಟ್, ಆಪ್ಷನ್ 2 ಏನಪ್ಪ ಅಂತಂದರೆ ಕಿಬಿತು ಅಂತದ, ಆಪ್ಷನ್ 3 ಇಂದಿರಾ ಕೋಲ್ ಅಂತದ, ಆಪ್ಷನ್ 4 ಗುಹಾರ್ ಮೋತಿ ಅಂತ ಅದ. ಹೌದಾ? ನಮ್ಮ ಒಂದು ಭಾರತದ ದಕ್ಷಿಣದ ತುತ್ತ ತುದಿ ಯಾವುದಪ್ಪ ಅಂತಂದರೆ ಆಪ್ಷನ್ 1 ಏನಪ್ಪ ಅಂತಂದರೆ ಸರಿಯಾದ ಉತ್ತರ. ಇಂದಿರಾ ಪಾಯಿಂಟನ್ನು ನಾವು ದಕ್ಷಿಣದ ತುತ್ತ ತುದಿ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ನಮ್ಮ ಒಂದು ಮ್ಯಾಪ್ ಒಳಗೆ ಇಲ್ಲಿ ನೋಡ್ರಿ ಅಂಡಮಾನ್ ನಿಕೋಬಾರ್ ಏನು ಕಂಡು ಬರ್ತದಲ್ಲ, ಇಲ್ಲಿ ನಮ್ಮದು ಒಂದು ಭಾರತದ ದಕ್ಷಿಣದ ತುತ್ತ ತುದಿಯಾದಂತಹ ಇಂದಿರಾ ಪಾಯಿಂಟ್ ಏನು ಮಾಡ್ತದ, ಕಂಡು ಬರ್ತದ. ಇನ್ನು ಇಂದಿರಾ ಕೋಲ್ ಇದು ಏನಪ್ಪ ಅಂತಂದರೆ ಇಲ್ಲಿ ಅದ ನೋಡ್ರಿ, ಇದು ಉತ್ತರದ ತುತ್ತ ತುದಿ. ಇಂದಿರಾ ಕೋಲನ್ನು ನಾವು ಭಾರತದ ಉತ್ತರದ ತುತ್ತ ತುದಿ ಅಂತ ಕರೆದ್ರೆ, ಭಾರತದ ದಕ್ಷಿಣದ ತುತ್ತ ತುದಿ ಯಾವುದ್ರಿ? ಇಂದಿರಾ ಪಾಯಿಂಟ್. ಇನ್ನು ಇಲ್ಲಿ ನೋಡ್ರಿ ಕಿಬಿತು ಅಂತ ಅದ. ಹೌದಾ? ಇದು ಏನಪ್ಪ ಅಂತಂದರೆ ನಮ್ಮ ಒಂದು ಭಾರತದ ಪೂರ್ವದ ತುತ್ತ ತುದಿ. ಇದು ಪೂರ್ವದ ತುತ್ತ ತುದಿ, ಪೂರ್ವದ ತುತ್ತ ತುದಿ ಯಾವುದ್ರಿ? ಕಿಬಿತು. ಇನ್ನು ಗುಹಾರ್ ಮೋತಿ ಅನ್ನೋದು ಇದೇನಪ್ಪ ಅಂತಂದರೆ ಪಶ್ಚಿಮದ ತುತ್ತ ತುದಿ, ಪಶ್ಚಿಮದ ತುತ್ತ ತುದಿ.
ಈ ರೀತಿಯಾಗಿ ನಾವು ಏನು ಮಾಡ್ತೀವಿ ಅಂದರೆ ನಮ್ಮ ಭಾರತದ ತುತ್ತ ತುದಿಗಳ ಬಗ್ಗೆ ಏನು ಮಾಡ್ತೀವಿ ತಿಳಿದುಕೊಳ್ತೀವಿ. ಇನ್ನು ನೆಕ್ಸ್ಟ್ ಕ್ವಶನ್, ದೂರದರ್ಶಕ ಕಂಡುಹಿಡಿದವರು ಯಾರು? ದೂರದರ್ಶಕವನ್ನು ಕಂಡುಹಿಡಿದವರು ಯಾರು ಅಂತ ಕ್ವಶನ್ ಅದ. ಫಸ್ಟ್ ಒನ್ ಆಪ್ಷನ್ ಕೆಪ್ಲರ್, ಗೆಲಿಲಿಯೋ ಗೆಲಿಲಿ, ಕೋಪರ್ನಿಕಸ್. ಫೋರ್ತ್ ಒನ್ ಏನದ ವಿದ್ಯಾರ್ಥಿಗಳೇ? ನ್ಯೂಟನ್ ಅಂತ ಅದ. ಸೊ ಇಲ್ಲಿ ನೋಡ್ರಿ, ದೂರದರ್ಶಕವನ್ನು ಕಂಡುಹಿಡಿದವರು ಯಾರು? ಇಲ್ಲಿ ದೂರದರ್ಶಕವನ್ನು ಕಂಡುಹಿಡಿದವರು ಗೆಲಿಲಿಯೋ ಗೆಲಿ. ಹೌದಾ? ಗೆಲಿಲಿಯೋ ಗೆಲಿಲಿ ಅಂತ ನಾವು ದೂರದರ್ಶಕವನ್ನು ಕಂಡುಹಿಡಿದವರನ್ನ ಕರಿತೀವಿ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ್ರಿ. ಜೀವಿಗಳನ್ನು ಹೊಂದಿರುವ ಏಕೈಕ ಗ್ರಹ ಯಾವುದು ಅಂತ ಕೇಳಿದ್ದಾರೆ. ಹೌದಾ? ಜೀವಿಗಳನ್ನು ಹೊಂದಿರುವಂಥ ಒಂದು ಏಕೈಕ ಗ್ರಹ ಅಂತ ಕೇಳಿದಾರ. ಇಲ್ಲಿ ಆಪ್ಷನ್ 1 ಭೂಮಿ, ಸೆಕೆಂಡ್ ಒನ್ ಶುಕ್ರ, ಥರ್ಡ್ ಒನ್ ಮಂಗಳ, ಫೋರ್ತ್ ಒನ್ ಏನದ ವಿದ್ಯಾರ್ಥಿಗಳೇ? ಗುರುಗ್ರಹ ಅಂತದ. ಹೌದಾ? ಇಲ್ಲಿ ನೋಡ್ರಿ, ಜೀವಿಗಳನ್ನು ಹೊಂದಿರುವಂತಹ ಗ್ರಹ ಯಾವುದ್ರಿ? ಭೂಮಿಯನ್ನು ನಾವೇನು ಮಾಡ್ತೀವಿ ವಿದ್ಯಾರ್ಥಿಗಳೇ? ಜೀವಿಗಳನ್ನು ಹೊಂದಿರುವಂಥ ಒಂದು ಗ್ರಹ ಅಂತೇಳಿ ನಾವು ಭೂಮಿಯನ್ನು ಕರಿತೇವೆ. ಹೌದಾ? ಇನ್ನು ಶುಕ್ರ ಗ್ರಹವನ್ನು ಏನಂತಾರಂತಂದರೆ, ಇದನ್ನ ಅತಿ ಹೆಚ್ಚು ಏನಪ್ಪಾ ಅಂದರೆ ಶಾಖದಿಂದ ಕೂಡಿರುವಂತಹ ಒಂದು ಗ್ರಹ. ಇನ್ನು ಮಂಗಳ ಗ್ರಹವನ್ನು ನಾವೇನಂತೇವೆ? ಕೆಂಪು ಗ್ರಹ ಅಂತ ಕರಿತೇವೆ. ಇದು ಗುರುಗ್ರಹ ಏನಪ್ಪಾ ಅಂತಂದರೆ, ಒಂದು ಗ್ರಹಗಳಲ್ಲಿ ಅತಿ ದೊಡ್ಡವಾದಂತಹ ಗ್ರಹ ಯಾವುದು ಅಂತಂದರೆ ಗುರುಗ್ರಹವನ್ನು ಕರಿತೇವೆ. ಇನ್ನು ನೆಕ್ಸ್ಟ್ ಕ್ವಶನ್, ಭೂಮಿಯ ಮೇಲಿರುವ ಎಲ್ಲ ಶಕ್ತಿಗಳ ಮೂಲ ಆಕಾರ ಅಂತ ಕೇಳಿದ್ದಾರೆ. ಭೂಮಿಯ ಮೇಲಿರುವಂತಹ ಎಲ್ಲ ಶಕ್ತಿಗಳ ಮೂಲ ಆಕಾರ ಯಾವುದು? 1 ಸೂರ್ಯ, 2 ಗಾಳಿ, 3 ಅರಣ್ಯ, 4 ನೀರು ಅಂತ ಅದ. ಹೌದಾ? ಸೊ ಇಲ್ಲಿ ನೋಡ್ರಿ, ಭೂಮಿಯ ಮೇಲಿರುವ ಎಲ್ಲ ಶಕ್ತಿಗಳ ಮೂಲ ಯಾವುದ್ರಿ ವಿದ್ಯಾರ್ಥಿಗಳೇ? ಆಪ್ಷನ್ 1 ಏನಪ್ಪಾ ಅಂತಂದ್ರೆ ಸರಿಯಾದ ಉತ್ತರ ಸೂರ್ಯ. ಹೌದಾ? ಇಲ್ಲಿ ಕಾಣ್ತದ ನೋಡ್ರಿ ಚಿತ್ರದೊಳಗ. ಸೂರ್ಯ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಭೂಮಿಯ ಮೇಲಿರುವ ಎಲ್ಲ ಶಕ್ತಿಗಳ ಒಂದು ಆಕಾರ ಅಂತ ನಾವು ಸೂರ್ಯನನ್ನ ಕರಿತೀವಿ. ಇನ್ನು ನೆಕ್ಸ್ಟ್ ಕ್ವಶನ್, ಆರೋಗ್ಯವಂತ ಮನುಷ್ಯ ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡುತ್ತಾನೆ? ಆಪ್ಷನ್ 1 62, ಆಪ್ಷನ್ 2 72 ಅಂತದ, ಆಪ್ಷನ್ 3 52 ಅಂತದ, ಆಪ್ಷನ್ 4 82 ಅಂತದ. ಹೌದಾ? ಇಲ್ಲಿ ಆರೋಗ್ಯವಂತ ಮನುಷ್ಯ ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡ್ತಾನ ವಿದ್ಯಾರ್ಥಿಗಳೇ? ಆಪ್ಷನ್ನ ಸೆಕೆಂಡ್ ಒನ್ ಏನಪ್ಪಾ ಅಂತಂದ್ರೆ ಸರಿಯಾದ ಉತ್ತರ 72 ಬಾರಿ ಏನು ಮಾಡ್ತಾರ ಅಂತಂದ್ರೆ ಒಂದು ಮಾನವ ಉಸಿರಾಟ ಕ್ರಿಯೆಯನ್ನು ನಡೆಸುತ್ತಾನೆ. ಹೌದಾ? ಒಂದು ನಿಮಿಷಕ್ಕೆ ಎಷ್ಟು 72 ಬಾರಿ ಏನು ಮಾಡ್ತಾನೆ ಅಂತಂದರೆ ಮಾನವ ಉಸಿರಾಟವನ್ನು ಮಾಡ್ತಾನೆ. ನೆಕ್ಸ್ಟ್ ಕ್ವಶನ್ ರೀ, ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡ ಪ್ರಾಣಿ ಯಾವುದು ಅಂತ ಅದ. ಹೌದಾ? ಕ್ವಶನ್, ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡ ಪ್ರಾಣಿ ಯಾವುದು? ಆನೆ, ಸಿಂಹ, ನೀಲಿ ತಿಮಿಂಗಲು, ಡಾಲ್ಫಿನ್. ಹೌದಾ? ನಿಮಗೆಲ್ಲರಿಗೂ ಗೊತ್ತದ ಅತಿ ದೊಡ್ಡ ಪ್ರಾಣಿ ಯಾವುದು? ಪ್ರಾಣಿಗಳಲ್ಲಿಯೇ ಅತಿ ದೊಡ್ಡ ಪ್ರಾಣಿ ಯಾವುದಪ್ಪ ಅಂತಂದರೆ ನೀಲಿ ತಿಮಿಂಗಲು. ನೀಲಿ ತಿಮಿಂಗಲನ್ನ ಪ್ರಾಣಿಗಳಲ್ಲಿ ಅತಿ ದೊಡ್ಡ ಪ್ರಾಣಿ ಅಂತ ನಾವೇನು ಮಾಡ್ತೀವಿ ಕರಿತೀವಿ. ಹೌದಾ? ಇಲ್ಲಿ ಅದ ನೋಡ್ರಿ ನೀಲಿ ತಿಮಿಂಗಲು. ಹೌದಾ? ಇಲ್ಲಿ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ್ರಿ. ಸಿದ್ಧಪಡಿಸಿದ ಆಹಾರ ಪೊಟ್ಟಣ ಕೊಳ್ಳುವಾಗ ಈ ಕೆಳಗಿನ ಯಾವ ಪ್ರಮುಖ ಅಂಶವನ್ನು ಗಮನಿಸಬೇಕು? ಈ ಒಂದು ಕ್ವಶನ್ಸ್ಗಳು ಎಲ್ಲಿವಪ್ಪ ಅಂತಂದರೆ ನಾನು ಮುರಾರ್ಜಿ ದೇಸಾಯಿಯಲ್ಲಿ ನಿಮಗೆ ಎಕ್ಸಾಮ್ ಏನದ ಅಲ್ಲ ಆ ಹಳೆಯ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಮಾಡಿದ್ದೀನಿ, ನಾನು ಇವನ್ನ ಕ್ವಶನನ್ನು ತೊಗೊಂಬಂದಿದ್ದೇನೆ ವಿದ್ಯಾರ್ಥಿಗಳೇ. ಸೊ ಇವನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ಏನು ಮಾಡ್ಬೇಕಂದ್ರೆ ಮುಂದಿನ ಒಂದು ಅಭ್ಯಾಸವನ್ನು ನಡೆಸ್ರಿ ಅಂತ ಹೇಳ್ತೀನಿ. ಇಲ್ಲಿ ನೋಡ್ರಿ, ಸಿದ್ಧಪಡಿಸಿದ ಆಹಾರ ಪೊಟ್ಟಣ ಕೊಳ್ಳುವಾಗ ಈ ಕೆಳಗಿನ ಯಾವ ಪ್ರಮುಖ ಅಂಶವನ್ನು ನಾವು ಗಮನಿಸಬೇಕು? ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಇಲ್ಲಿ ಫಸ್ಟ್ ಒನ್ ಆನ್ಸರ್ ಏನು ಆಪ್ಷನನ್ನು ನೋಡ್ತಾ ಹೋಗೋಣ್ರಿ. ಆಕರ್ಷಣೀಯವಾದ ಆಹಾರ ಪೊಟ್ಟಣ, ಆಕರ್ಷಣೀಯವಾದ ಆಹಾರ ಪೊಟ್ಟಣ ಅಂತದ. ಸೆಕೆಂಡ್ ಒನ್ ಆಹಾರದ ರುಚಿ, ಥರ್ಡ್ ಒನ್ ಸಿದ್ಧಪಡಿಸಿದ ಆಹಾರದ ಜಾಹೀರಾತು, ಫೋರ್ತ್ ಒನ್ ತಯಾರಾದ ಮತ್ತು ಅವಧಿ ಮುಗಿಯುವ ದಿನಾಂಕ. ಹೌದಾ? ಇಲ್ಲಿ ನೋಡ್ರಿ, ನಾವು ಯಾವುದೇ ಒಂದು ಆಹಾರವನ್ನು ಸಿದ್ಧಪಡಿಸಿದಂಥ ಆಹಾರವನ್ನು ತಗೋಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಯೋಚನೆಯನ್ನು ನಾವು ಮಾಡಬೇಕು ಅಂತ ಇಲ್ಲಿ ಕ್ವಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಆಪ್ಷನ್ 4 ಏನಪ್ಪ ಅಂತಂದರೆ ಸರಿಯಾದ ಉತ್ತರ. ಇಲ್ಲಿ ನಾವು ತಯಾರಾದ ಮತ್ತು ಅವಧಿ ಮುಗಿಯುವ ದಿನಾಂಕವನ್ನು ನಾವೇನು ಮಾಡಬೇಕು ಗಮನಿಸಬೇಕು. ಯಾವುದೇ ಒಂದು ವಸ್ತುವನ್ನು ನಾವು ತಗೊಳಕತ್ತೀವಿ ಅಂತಂದ್ರೆ ಅದರ ಒಂದು ಅವಧಿ ಮತ್ತು ಯಾವ ತಿಂಗಳಲ್ಲದ ಮತ್ತು ಅದರ ವರ್ಷದ ಅವಧಿಯನ್ನು ನಾವೇನು ಮಾಡಬೇಕು ವಿದ್ಯಾರ್ಥಿಗಳೇ ತಿಳಿದುಕೊಂಡು ಆ ಒಂದು ಪೊಟ್ಟಣವನ್ನು ಏನು ಮಾಡಬೇಕು ಕೈಗೊಳ್ಳಬೇಕು. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್, ನಮ್ಮ ದೇಹದ ಬೆಳವಣಿಗೆಗೆ ಉಪಯುಕ್ತವಾದ
ಪೋಷಕಾಂಶ ಯಾವುದು ಅಂತ ಕೇಳಿದ್ದಾರೆ. ನಮ್ಮ ಒಂದು ದೇಹದ ಬೆಳವಣಿಗೆ ಉಪಯುಕ್ತವಾದಂತಹ ಪೋಷಕಾಂಶ ಯಾವುದು? ಫಸ್ಟ್ ಒನ್ ಕಾರ್ಬೋಹೈಡ್ರೇಟ್, ಸೆಕೆಂಡ್ ಒನ್ ಪ್ರೋಟೀನ್, ಥರ್ಡ್ ಒನ್ ಲಿಪಿಡ್, ಫೋರ್ತ್ ಒನ್ ಏನದ ರೀ ವಿಟಮಿನ್ ಅಂತ ಅದ. ಸೊ ಇಲ್ಲಿ ನೋಡ್ರಿ ಆನ್ಸರ್ ಯಾವುದು? ಪ್ರೋಟೀನ್. ನಮ್ಮ ಒಂದು ದೇಹದ ಬೆಳವಣಿಗೆಗೆ ಉಪಯುಕ್ತವಾದಂತಹ ಪೋಷಕಾಂಶ ಯಾವುದು ವಿದ್ಯಾರ್ಥಿಗಳೇ? ಪ್ರೋಟೀನ್ ಅಂತ ಕರಿತೇವೆ. ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲವೂ ಕಂಡು ಬರ್ತಾವ. ಸೊ ನೆಕ್ಸ್ಟು ಹಲಿ ಧೂಮಕೇತು ಎಷ್ಟು ವರ್ಷಕ್ಕೊಮ್ಮೆ ಕಾಣಿಸಿಕೊಳ್ಳುತ್ತದೆ? ಹಲಿ ಧೂಮಕೇತು ಎಷ್ಟು ವರ್ಷಕ್ಕೊಮ್ಮೆ ಕಾಣಿಸಿಕೊಳ್ಳುತ್ತದೆ? ಸೊ ನಾ ಇದನ್ನು ಮೊನ್ನೆ ಒಂದು ಕ್ಲಾಸ್ ಒಳಗೆ ಹೇಳಿದ್ದೇನೆ. ಸೊ ಇಲ್ಲಿ ಆನ್ಸರನ್ನು ನೋಡ್ರಿ. ಫಸ್ಟ್ ಒನ್ 75, ಸೆಕೆಂಡ್ ಒನ್ 76, ಥರ್ಡ್ ಒನ್ 74, ಫೋರ್ತ್ ಒನ್ ಏನದ ವಿದ್ಯಾರ್ಥಿಗಳೇ? 75 ಅಂತ ಅದ. ಇಲ್ಲಿ ನೋಡ್ರಿ ಧೂಮಕೇತು ಕಂಡು ಬರ್ತದ. ಹೌದಾ? ಹಲಿ ಧೂಮಕೇತು ಇದು ಏನು ಮಾಡ್ತದಪ್ಪ ಅಂತಂದರೆ 76 ವರ್ಷಗಳಿಗೊಮ್ಮೆ ಏನು ಮಾಡ್ತದ? ಕಾಣಿಸಿಕೊಳ್ಳುತ್ತದ. ಆನ್ಸರ್ ಸೆಕೆಂಡ್ ಒನ್ ಸರಿಯಾದ ಉತ್ತರ. ಇನ್ನು 14th ಕ್ವಶನ್. ಇದು ಒಂದು ಸಿರಿಧಾನ್ಯಕ್ಕೆ ಉದಾಹರಣೆ. ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ ಆಪ್ಷನ್ ನೋಡೋಣ್ರಿ. ಶೇಂಗಾ, ಸೆಕೆಂಡ್ ಒನ್ ಕಡಲೆಕಾಳು, ಥರ್ಡ್ ಒನ್ ನವಣೆ, ಫೋರ್ತ್ ಒನ್ ಗೋಧಿ ಅಂತ ಕೊಟ್ಟಿದ್ದಾರೆ. ಹೌದಾ? ಇಲ್ಲಿ ಸಿರಿಧಾನ್ಯಕ್ಕೆ ಯಾವುದು ಉದಾಹರಣೆ ವಿದ್ಯಾರ್ಥಿಗಳೇ? ಗೋಧಿ. ಇದೇನಪ್ಪ ಒಂದು ಸಿರಿಧಾನ್ಯ. ಇಲ್ಲಿದ ನೋಡ್ರಿ, ಇಲ್ಲಿ ನಾವು ಎಲ್ಲ ಧಾನ್ಯಗಳನ್ನು ಏನು ಮಾಡ್ಬೋದು? ಕಾಣ್ತೀವಿ. ಹೌದಾ? ಇಲ್ಲಿ ಹೆಸರದ ಗೋಧಿ, ಆಮೇಲೆ ನಾನಾ ರೀತಿಯಾದಂತಹ ಒಂದು ಬೆಳೆಗಳನ್ನು ನಾವಿಲ್ಲಿ ಕಾಳುಗಳನ್ನು ಏನು ಮಾಡ್ತೀವಿ? ಸಿರಿಧಾನ್ಯಗಳನ್ನು ಕಾಣ್ತೀವಿ. ಸೊ ನೆಕ್ಸ್ಟ್ ಕ್ವಶನ್. ಕರ್ನಾಟಕದಲ್ಲಿ ಜೀವ ವೈವಿಧ್ಯತೆಯಿಂದ ಕೂಡಿದ ಪಶ್ಚಿಮ ಘಟ್ಟದ ಅರಣ್ಯಗಳ ನಾಶವನ್ನು ತಡೆಯಲು ಪಾಂಡುರಂಗ್ ಹೆಗಡೆಯವರು ಪ್ರಾರಂಭಿಸಿದ ಚಳುವಳಿ ಯಾವುದು? ಸೊ ಇದನ್ನು ಕೂಡ ನಾನು ನಿನ್ನೆ ಕ್ಲಾಸ್ ಒಳಗೆ ಡಿಸ್ಕಷನನ್ನು ಮಾಡಿದ್ದೇನೆ. ಸೊ ಇಲ್ಲಿ ಆಪ್ಷನನ್ನು ನೋಡೋಣ್ರಿ. ಚಿಪ್ಕೋ ಚಳುವಳಿ, ಸೆಕೆಂಡ್ ಒನ್ ಜಂಗಲ್ ಬಚಾವೋ ಆಂದೋಲನ, ಅಪ್ಪಿಕೋ ಚಳುವಳಿ, ಫೋರ್ತ್ ಒನ್ ಏನಪ್ಪ ಅಂತಂದರೆ ಗೋಕಾಕ್ ಚಳುವಳಿ ಅಂತದ. ವಿದ್ಯಾರ್ಥಿಗಳೇ ಇಲ್ಲಿ ಪಾಂಡುರಂಗ್ ಹೆಗಡೆಯವರು ಕೈಗೊಂಡಂತಹ ಚಳುವಳಿ ಯಾವುದ್ರಿ? ಅಪ್ಪಿಕೋ ಚಳುವಳಿ. ಹೌದಾ? ಅಪ್ಪಿಕೋ ಚಳುವಳಿಯನ್ನು ಯಾರು ಕೈಗೊಳ್ತಾರೆ? ಪಾಂಡುರಂಗ್ ಹೆಗಡೆ. ಹೌದಾ? ಇಲ್ಲಿ ಫಸ್ಟ್ ಒನ್ ನೋಡ್ರಿ ಚಿಪ್ಕೋ ಚಳುವಳಿ ಅಂತದ. ಇದನ್ನು ಯಾರು ಕೈಗೊಳ್ತಾರ ಅಂತಂದರೆ ಸುಂದರ್ಲಾಲ್ ಬಹುಗುನ್. ಸುಂದರ್ಲಾಲ್ ಬಹುಗುನ್. ಸುಂದರ್ಲಾಲ್ ಬಹುಗುನ್ ಅವರು ಏನು ಮಾಡ್ತಾರೆ ಅಂತಂದರೆ ಚಿಪ್ಕೋ ಚಳುವಳಿಯನ್ನು ಕೈಗೊಳ್ತಾರೆ ವಿದ್ಯಾರ್ಥಿಗಳು. ಎಷ್ಟರಲ್ಲಿ ಅಂತಂದರೆ 1973. ಇನ್ನು ಅಪ್ಪಿಕೋ ಚಳುವಳಿಯನ್ನು ಪಾಂಡುರಂಗ್ ಹೆಗಡೆಯವರು 1983ರಲ್ಲಿ ಕೈಗೊಳ್ತಾರೆ. ಇನ್ನು ಗೋಕಾಕ್ ಚಳುವಳಿ ಇದನ್ನು ವಿಕ್ರು ಗೋಕಾಕ್, ವಿನಾಯಕ ಕೃಷ್ಣ ಗೋಕಾಕ್ರವರು ಏನು ಮಾಡ್ತಾರೆ ಅಂತಂದರೆ ಕೈಗೊಳ್ತಾರೆ. ವಿಕ್ರು ಗೋಕಾಕ್ ಈ ಒಂದು ಚಳುವಳಿಯನ್ನು ಕೈಗೊಳ್ತಾರೆ. ಸೊ ಈ ಒಂದು ಚಳುವಳಿ ಯಾವುದಕ್ಕೆ ಸಂಬಂಧಪಡ್ತದೆ ಅಂತಂದರೆ ಒಂದು ಕನ್ನಡ ಭಾಷೆಗೆ ಸ್ಥಾನಮಾನವನ್ನು ದೊರಕಿಸಿಕೊಡ್ಬೇಕಂತ ಏನು ಮಾಡ್ತಾರೆ? ಇದನ್ನು ವಿಕ್ರು ಗೋಕಾಕ್ ಅವರು ಈ ಒಂದು ಚಳುವಳಿಯನ್ನು ಕೈಗೊಳ್ತಾರ. ಇನ್ನು ಜಂಗಲ್ ಬಚಾವೋ ಆಂದೋಲನ ಅಂತಂದರೆ ಇದು ಜಾರ್ಖಂಡ್ ಒಳಗೆ ನಡೀತದ. ಜಾರ್ಖಂಡ್ ಒಳಗೆ ಏನು ಮಾಡ್ತದೆ ವಿದ್ಯಾರ್ಥಿಗಳೇ? ಜಂಗಲ್ ಬಚಾವೋ ಆಂದೋಲನ ನಡೀತದ. ಸೊ ಇಲ್ಲಿ ಏನಪ್ಪ ಅಂತಂದರೆ ಇದು ಯಾವ ಕಾರಣಕ್ಕಾಗಿ ನಡೀತಪ್ಪ ಅಂತಂದರೆ ಅರಣ್ಯದ ಒಂದು ಸಂರಕ್ಷಣೆಗಾಗಿ. ಅರಣ್ಯ ಸಂರಕ್ಷಣೆ. ಅರಣ್ಯ ಸಂರಕ್ಷಣೆ ಯಾವುದ್ರಿ? ಜಂಗಲ್ ಬಚಾವೋ ಆಂದೋಲನವನ್ನು ಜಾರ್ಖಂಡ್ ಒಳಗೆ ಒಂದು ಅರಣ್ಯದ ಸಂರಕ್ಷಣೆಗೆ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಆಂದೋಲನವನ್ನು ಕೈಗೊಳ್ತಾರೆ. ಇನ್ನು ಅಪ್ಪಿಕೋ ಚಳವಳಿ ಇದು ಏನಪ್ಪ ಅಂತಂದರೆ ಕಡಿಯುವಂತಹ ಗಿಡಗಳನ್ನು ಜನರು ಏನು ಮಾಡ್ತಾರೆ ಅಂದ್ರೆ ಅಪ್ಪಿಕೊಳ್ಳುವುದರ ಮೂಲಕ ಈ ಒಂದು ಚಳುವಳಿಯನ್ನು ನಮ್ಮ ಒಂದು ಕರ್ನಾಟಕದ ಜಿಲ್ಲೆಯಾದಂತಹ ಉತ್ತರ ಕನ್ನಡದಲ್ಲಿ ಏನು ಮಾಡ್ತಾರೆ ಅಂತಂದರೆ ಅಪ್ಪಿಕೋ ಚಳುವಳಿಯನ್ನು ಪಾಂಡುರಂಗ್ ಹೆಗಡೆಯವರು ಏನು ಮಾಡ್ತಾರೆ 1983ರಲ್ಲಿ ಏನು ಮಾಡ್ತಾರೆ ವಿದ್ಯಾರ್ಥಿಗಳೇ? ಕೈಗೊಳ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ್ರಿ. ಈ ಕೆಳಗಿನವುಗಳಲ್ಲಿ ಯಾವುದು ಜಲಮಾಲಿನ್ಯಕ್ಕೆ ಕಾರಣವಲ್ಲ? ಆಪ್ಷನ್ 1 ಕ್ರಿಮಿನಾಶಕಗಳನ್ನು ನದಿಗಳಿಗೆ ಸೇರಿಸುವುದು. ಆಪ್ಷನ್ 2 ಉಳಿಕೆ ಆಹಾರ ಪದಾರ್ಥಗಳನ್ನು ಕೆರೆಗಳಿಗೆ ಎಸೆಯುವುದು. ಆಪ್ಷನ್ 3 ವಿಷ ಅನಿಲಗಳನ್ನು ಗಾಳಿಗೆ ಸೇರಿಸುವುದು. ಫೋರ್ತ್ ಒನ್ ರಾಸಾಯನಿಕಗಳನ್ನು ನೀರಿಗೆ ಸೇರಿಸುವುದು. ವಿದ್ಯಾರ್ಥಿಗಳೇ ಇಲ್ಲಿ ಕ್ವಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಈ ಕೆಳಗಿನವುಗಳಲ್ಲಿ ಯಾವುದು ಜಲಮಾಲಿನ್ಯಕ್ಕೆ
ಕಾರಣವಲ್ಲ, ಕಾರಣ ಅಲ್ಲ. ಹೌದಾ? ಇಲ್ಲಿ ಕ್ರಿಮಿನಾಶಕಗಳನ್ನು ನದಿಗಳಿಗೆ ಸೇರಿಸುವುದು ಇದು ಒಂದು ಕಾರಣನಾ? ಹೌದು. ಇನ್ನು ನೆಕ್ಸ್ಟ್, ಉಳಿಕೆ ಆಹಾರ ಪದಾರ್ಥಗಳನ್ನು ಕೆರೆಗಳಿಗೆ ಎಸೆಯುವುದರಿಂದ ಏನಾಗ್ತದೆ ವಿದ್ಯಾರ್ಥಿಗಳೇ? ಜಲಮಾಲಿನ್ಯ ಕಂಡು ಬರ್ತದೆ. ಇದು ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಥರ್ಡ್ ಒನ್ ಏನದ? ವಿಷ ಅನಿಲಗಳನ್ನು ಗಾಳಿಗೆ ಸೇರಿಸುವುದು. ನಾವು ಗಾಳಿಗೆ ವಿಷ ಅನಿಲಗಳನ್ನು ಸೇರಿಸ್ಲಿಕ್ಕೆ ಸಾಧ್ಯ ಅದನ್ನ. ಸೊ ಇದು ಏನಪ್ಪ ಅಂತಂದ್ರೆ ತಪ್ಪಾದಂಥ ಉತ್ತರ. ಇದು ಏನ ನಮಗಿಲ್ಲಿ ಒಂದು ಜಲಮಾಲಿನ್ಯಕ್ಕೆ ಕಾರಣವಲ್ಲದ ಒಂದು ಅಂಶ ಅಂತ ನಾವು ಇದನ್ನ ಕರಿತೇವೆ. ಯಾವ್ದ್ರಿ? ವಿಷ ಅನಿಲಗಳನ್ನು ಗಾಳಿಗೆ ಸೇರಿಸುವುದು ಇದು ಜಲಮಾಲಿನ್ಯಕ್ಕೆ ಕಾರಣವಲ್ಲ. ಇಲ್ಲಿ ನೋಡ್ರಿ, ರಾಸಾಯನಿಕಗಳನ್ನು ನೀರಿಗೆ ಸೇರಿಸುವುದರಿಂದ ಜಲಮಾಲಿನ್ಯ ಏನಾಗ್ತದ ವಿದ್ಯಾರ್ಥಿಗಳೇ? ಉಂಟಾಗ್ತದ. ಈ ಮೂರು ಆಪ್ಷನ್ ಏನಪ್ಪಾ ಅಂತಂದ್ರೆ ಜಲಮಾಲಿನ್ಯಕ್ಕೆ ಕಾರಣಗಳು. ಇದು ಒಂದು ಏನಪ್ಪಾ ಅಂತಂದ್ರೆ ಜಲಮಾಲಿನ್ಯಕ್ಕೆ ಕಾರಣವಲ್ಲದ ಯಾವುದು? ವಿಷ ಅನಿಲಗಳನ್ನು ಗಾಳಿಗೆ ಸೇರಿಸುವುದು. ಇದು ಏನಪ್ಪಾ ಅಂತಂದ್ರೆ ರಾಂಗ್ ಆದದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ್ರಿ. ಇಲ್ಲಿ ನೋಡ್ರಿ, ನಾವು ಜಲಮಾಲಿನ್ಯ ಯಾವ ರೀತಿಯಾಗಿ ಆಗ್ತದಂತ ನಾವು ಈ ಒಂದು ಚಿತ್ರದೊಳಗೆ ನೋಡ್ಬೋದು. ನೆಕ್ಸ್ಟ್ ಕ್ವಶನ್, ನೃತ್ಯದ ಪ್ರಕಾರವಾದ ಭರತನಾಟ್ಯವು ಯಾವ ರಾಜ್ಯದ ಪ್ರಮುಖ ನೃತ್ಯ ಕಲೆಯಾಗಿದೆ? ಹೌದಾ ವಿದ್ಯಾರ್ಥಿಗಳೇ? ನೃತ್ಯ ಪ್ರಕಾರವಾದ ಭರತನಾಟ್ಯವು ಯಾವ ರಾಜ್ಯದ ಪ್ರಮುಖ ನೃತ್ಯ ಕಲೆಯಾಗಿದೆ? ಫಸ್ಟ್ ಒನ್ ಆನ್ಸರು ಕರ್ನಾಟಕ, ಸೆಕೆಂಡ್ ಒನ್ ಕೇರಳ, ಥರ್ಡ್ ಒನ್ ತಮಿಳುನಾಡು, ಫೋರ್ತ್ ಒನ್ ಆಂಧ್ರ ಪ್ರದೇಶ ಅಂತದ. ಹೌದಾ? ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಭರತನಾಟ್ಯ ಯಾವ ಒಂದು ರಾಜ್ಯದಲ್ಲಿ ಕಂಡು ಬರ್ತದ? ತಮಿಳುನಾಡು. ತಮಿಳುನಾಡಿನ ನೃತ್ಯ ಪ್ರಕಾರ ಯಾವುದ್ರಿ? ಭರತನಾಟ್ಯ. ಇನ್ನು ನಮ್ಮ ಕರ್ನಾಟಕದ ಇಲ್ಲಿ ಭರತನಾಟ್ಯವನ್ನ ಮಾಡುವಂತ ನಾವು ಒಂದು ಚಿತ್ರವನ್ನು ನೋಡ್ಬೋದು. ಹೌದಾ? ಇದು ಯಾವ ಒಂದು ರಾಜ್ಯದ ನೃತ್ಯ ಅಂತಂದ್ರೆ ತಮಿಳುನಾಡು. ಇನ್ನು ನಮ್ಮ ಕರ್ನಾಟಕದ ಎಲ್ಲರಿಗೂ ಗೊತ್ತದ ಯಕ್ಷಗಾನ. ಇದು ಏನಪ್ಪಾ ಅಂದ್ರೆ ನಮ್ಮ ಒಂದು ಕರ್ನಾಟಕದ ನೃತ್ಯ ಕಲೆ ಅಂತ ನಾವು ಕರಿತೇವೆ, ಯಕ್ಷಗಾನ. ನಮ್ಮ ಕೇರಳ ದೇಶದ ಯಾವುದ್ರಿ? ಕಥಕ್ಕಳಿ. ಇದು ಯಾವುದು ರಾಜ್ಯದ ನೃತ್ಯ ಅಂತಂದ್ರೆ ಕೇರಳ. ಇನ್ನು ಆಂಧ್ರ ಪ್ರದೇಶದ ಕುಚಿಪುಡಿ ಇದು ಏನು? ಆಂಧ್ರ ಪ್ರದೇಶದ ಒಂದು ನೃತ್ಯ ಕಲೆ ಅಂತ ನಾವು ಕರಿತೀವಿ. ಸೊ ಇಲ್ಲಿವರೆಗೂ ಏನು ಮಾಡಿದ್ವಿ ಅಂತಂದ್ರೆ ನಾವು ಇವತ್ತು 17 ಕ್ವಶನ್ಸ್ಗಳನ್ನು ಏನು ಮಾಡಿದ್ವಿ ವಿದ್ಯಾರ್ಥಿಗಳೇ? ಡಿಸ್ಕಷನನ್ನು ಮಾಡಿದ್ವಿ. ಇನ್ನು ನಿಮಗೆ ಹೆಚ್ಚಿನ ಒಂದು ಕ್ವಶನ್ಸ್ಗಳನ್ನು ನಿಮ್ಮ ಎಕ್ಸಾಮ್ಗೆ ಬರುವಂತಹ ಹಲವಾರು ಸಂಭವನೀಯ ಪ್ರಶ್ನೆಗಳನ್ನು ನಾನು ಏನು ಮಾಡ್ತೀನಿ ನೆಕ್ಸ್ಟ್ ಕ್ಲಾಸ್ ಒಳಗೆ ನಿಮ್ಮೊಂದಿಗೆ ಏನು ಮಾಡ್ತೀನಿ ಡಿಸ್ಕಷನನ್ನು ಮಾಡ್ತೀನಿ ವಿದ್ಯಾರ್ಥಿಗಳೇ. ಹಾಗಿದ್ರೆ ನಮ್ಮ ಒಂದು ಇನ್ಸ್ಪೈರ್ ನವೋದಯ ಧಾರವಾಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೂಡ ಏನು ಮಾಡಿರಿ ಸಬ್ಸ್ಕ್ರೈಬನ್ನು ಮಾಡಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಒಂದು ಅನಿಸಿಕೆಗಳನ್ನು ನಮ್ಮ ಒಂದು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸನ್ನು ಮುಗಿಸ್ತೀನಿ. ಬಾಯ್.